ಚಂಡಿಕವನ ಚಂದದ ಚೆಲುವಿನ ನಿಸರ್ಗದ ಗೊಂಬೆಯೋ, ಹಸಿರು ಸೀರೆ ಉಟ್ಟು ಮಿಂಚಿ ಮರೆಯಾಗುವ ಭೂದೇವಿಯ ಲೀಲೆಯೋ. ಎತ್ತರದ ಬೆಟ್ಟದಲ್ಲಿ ನಿಂತು ತಗ್ಗಿ ಬಗ್ಗಿ ನೋಡಿದರೆ ವನಸಿರಿಯ ಮೈಮೇಲೆ ಹಸಿರು ಚಾದರ ಹೊದಿಕೆಯೊಂದಿಗೆ ಮಲಗಿ ನಿದ್ರಿಸುವಂತೆ ತೋರುವ ರಮ್ಯ ದೃಶ್ಯದ ಪರಾಕಾಷ್ಠೆಯೋ ಯಾರಿಗೆ ಗೊತ್ತು. ಚಂಡಿಕವನದಲ್ಲಿ ಮೃಗದ ಬೇಟೆಯಾಡಿದರೆ ಕತೆ ಮುಗಿಯಿತೆ ಎಂದು ಲೆಕ್ಕ ಹಾಕಬಹುದು. ಇಲ್ಲಿ ಮೃಗ ಬೇಟೆಯಾಡಿದರೆ ಚಂಡಿಕವನದ ಚಂಡಿಕಾಂಬ ಕೋಪಗೊಂಡು ಮೃಗಗಳನ್ನು ಸೃಷ್ಟಿ ಮಾಡಿ ಬೇಟೆಯಾಡುವವರನ್ನು ಹೆದರಿಸುವುದಿದೆ. ಹೀಗಾಗಿ ಈ ಪ್ರದೇಶದಲ್ಲಿ ಹಿಂದಿನಿಂದಲೂ ಬೇಟೆಯಾಡುತ್ತಿಲ್ಲ. ಅಂಕುಡೊಂಕಾಗಿ ಘಟ್ಟದ ಕೆಳಗಿನಿಂದ ಮತ್ತೆ ಘಟ್ಟದ ಮೇಲಿನಿಂದ ಬರುವ ರಸ್ತೆ. ಚಂಡಿಕಾಂಬ ದೇವಸ್ಥಾನಕ್ಕೆ ಬರುವ 10 ನಿಮಿಷದ ಮೊದಲು ಬಸ್ಸಿನ ಕಂಡಕ್ಟರ್ ಚಂಡಿಕಾಂಬ ದೇವಸ್ಥಾನಕ್ಕೆ ಕಾಣಿಕೆ ನೀಡುವವರು ನೀಡಿ ಎಂದು ಎಚ್ಚರಿಸಿ ಅವರಿಂದ ಪಡೆದ ಕಾಣಿಕೆಯನ್ನು ದೇವಸ್ಥಾನದ ಹತ್ತಿರ ಬಸ್ಸನ್ನು ನಿಲ್ಲಿಸಿ ಕಾಣಿಕೆಯನ್ನು ಡಬ್ಬಕ್ಕೆ ಹಾಕಿ ಕೆಂಪು ಕುಂಕುಮದ ಪ್ರಸಾದವನ್ನು ಪ್ರಯಾಣಿಕರಿಗೆ ನೀಡುತ್ತಾರೆ. ಸೊಗಸು ಇಲ್ಲಿ ತಾಂಡವಾಡುತ್ತಿದೆ. ಪ್ರಶಾಂತ ವಾತಾವರಣದಲ್ಲಿ ನಿಸರ್ಗ ರೂಪಶ್ರೀಯಾಗಿ ಮೈಮರೆತು ಇಲ್ಲಿಯೇ ವಾಸ್ತವ್ಯ ಹೂಡಿರಬೇಕೆಂಬ ಭ್ರಮೆಯಾಗುತ್ತಿದೆ. ಈ ದಾರಿಯಲ್ಲಿ ಹೋಗುವ ಟ್ರಕ್ಕಿನವರು, ಕಾರಿನವರು ದೇವಸ್ಥಾನದ ಎದುರು ಗಾಡಿಯನ್ನು ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾಂಬೆಗೆ ಕೈಮುಗಿದು ಪ್ರಸಾದ ತೆಗೆದುಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಬಹುಶಃ ಈ ದಾರಿಯಲ್ಲಿ ಹೋಗುವ ವಾಹನದವರು ಗಾಡಿಯನ್ನು ನಿಲ್ಲಿಸದೆ ತಮ್ಮ ಪ್ರಯಾಣ ಮುಂದುವರಿಸಿದ್ದ ಉದಾಹರಣೆ ಇಲ್ಲಿಲ್ಲ. ಅಷ್ಟೊಂದು ಕಾರಣಿಕ ಘಟಾಘಟಿ ಚಂಡಿಕಾಂಬ ದೇವಿ ಎಂದು ಸಮಸ್ತ ಜನರು ಭಾವಿಸಿದ್ದಾರೆ. ಈ ಗುಡಿಯನ್ನು ಕಟ್ಟಿದ್ದು ಕೃಷ್ಣ ನಂಬಿಯಾರ್. ಇವರು ಮೂಲತಃ ಕೇರಳದವರು. ಇವರು ತೀರ್ಥಹಳ್ಳಿಯ ಬೀಡಿ ಕಂಪನಿಯೊಂದರಲ್ಲಿ ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕುಂದಾಪುರ ತಾಲೂಕಿನ ಕಂಡ್ಲೂರಿನಲ್ಲಿ ಕೆಲವು ಸಮಯ ಬಾಡಿಗೆ ಮನೆ ಮಾಡಿಕೊಂಡು ನಂಬಿಯಾರರು ವಾಸವಾಗಿದ್ದರು. ಒಂದು ದಿನ ತೀರ್ಥಹಳ್ಳಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಪ್ರಯಾಣ ಮಾಡುತ್ತಿದ್ದ ನಂಬಿಯಾರರ ವಾಹನ ಬಾಳೆಬರೆ ಘಾಟ್ ಸಮೀಪ ಚಂಡಿಕವನ ಸ್ಥಳದಲ್ಲಿ ಕೆಟ್ಟು ನಿಂತಿತ್ತು. ನಡುವೆ ರಾತ್ರಿ ದಿಕ್ಕು ತೋಚದೆ ನಂಬಿಯಾರರು ಅಲ್ಲೇ ಮಲಗಿದರು. ಮಧ್ಯರಾತ್ರಿಯ ಸಮಯ. ಎಲ್ಲೆಲ್ಲೋ ನಿಶಬ್ದ. ನಡುವೆ ಕಾಡು ಪ್ರಾಣಿಗಳ ಅಬ್ಬರದ ಕೂಗು. ನಂಬಿಯಾರರಿಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟು ನೋಡಿದಾಗ ಎದುರಿಗೆ ದೇವಿ ಗೋಚರವಾಗಿ, ನಾನು ಈ ಜಾಗದಲ್ಲಿ ನೆಲೆಯಾಗಿದ್ದೇನೆ, ನನಗೊಂದು ಮಂದಿರ ಕಟ್ಟಿಸು, ಈ ಜಾಗದಲ್ಲಿ ಸ್ಥಿರವಾಗಿ ನೆಲೆಯಾಗುವಂತೆ ಮಾಡುವ ಕಾರ್ಯ ನಿನ್ನದು ಎಂದ ದೇವಿ ಕ್ಷಣಾರ್ಧದಲ್ಲಿ ಮರೆಯಾದಾಗ ಕಪ್ಪು ಕಗ್ಗತ್ತಲು ಹಾಗೆಯೇ ಇತ್ತು. ಮತ್ತೆ ಕೆಲವು ಸಮಯ ಸುಮ್ಮನಿದ್ದ ಕೃಷ್ಣ ನಂಬಿಯಾರರಿಗೆ ಆಗಾಗ ದೇವಿ ಸಾಧುವಿನ ಹಾಗೂ ಮತ್ತಿತರ ರೂಪದಲ್ಲಿ ಕಾಣಿಸಿಕೊಂಡು
ದೇವಸ್ಥಾನ ಕಟ್ಟುವಂತೆ ಪ್ರೇರಣೆ ನೀಡಿದಾಗ ನಂಬಿಯಾರರು ಮತ್ತೆ ಚಂಡಿಕಾವನಕ್ಕೆ ಬಂದು ಗುಡಿ ಕಟ್ಟುವ ಕಾರ್ಯದಲ್ಲಿ ನಿರತರಾದರು. ಚಂಡಿಕಾವನದ ಮರದ ಕೆಳಗೆ ಇದ್ದ ಚೌಂಡಿಯನ್ನು ಸ್ವಚ್ಛಗೊಳಿಸಿ ಧೂಪ ದೀಪ ಹರಿದ್ರ ಕುಂಕುಮ ಪುಷ್ಪಗಳಿಂದ ಸಿಂಗರಿಸಿ ಮರದ ಕಂಬವೊಂದನ್ನು ಮಾಡಿಸಿ ಅದರ ಮೇಲೆ ಕಬ್ಬಿಣದ ನೀಲಾಂಜನ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡತೊಡಗಿದರು. ಕೃಷ್ಣ ನಂಬಿಯಾರರು ಹುಟ್ಟು ಹಾಕಿದ ಈ ಪೂಜಾ ವಿಧಾನ ಎಲ್ಲ ದಾರಿಹೋಕರಿಗೂ ನಾಗರಿಕರಿಗೂ ಆದರ್ಶವಾಯಿತು. ಅಂದಿನಿಂದ ಈ ದಾರಿಯಲ್ಲಿ ಸಾಗುವ ಮಂದಿಯೆಲ್ಲ ಕಾಯಿ ಒಡೆದು ಹೂವು ಹಣ್ಣನ್ನು ಅರ್ಪಿಸಿ ಮುಂದೆ ಹೋಗುವ ಸಂಪ್ರದಾಯ ಪ್ರಾರಂಭವಾಯಿತು. ದೇವಸ್ಥಾನಕ್ಕೆ ಬಂದವರು ಚಂಡಿಕಾ ದೇವಿಯ ಮೂಲ ವಿಗ್ರಹ ಕಂಡು ಚಕಿತರಾಗಿ ಪೂಜೆ ಸಲ್ಲಿಸತೊಡಗಿದರು. 1940ರಲ್ಲಿ ಚೌಂಡಿ ಕಲ್ಲಿನ ಹತ್ತಿರ ಇರುವ ಬೈನೆ ಮರವನ್ನು ಕಡಿದು ಚೌಂಡೇಶ್ವರಿಗೆ ಒಂದು ಚಿಕ್ಕ ಗುಡಿ ಕಟ್ಟಿದರು. ಹಾಗೆಯೇ ನಾಗನ ಪ್ರತಿಷ್ಠೆಯೂ ನಡೆಯಿತು. ಇಸ್ಲಾಂ ಧರ್ಮಕ್ಕೆ ಸೇರಿದ ವ್ಯಕ್ತಿಯೊಬ್ಬರು 3 ದಿನದಲ್ಲಿ ದೇವಾಲಯವನ್ನು ಕಟ್ಟಿಸಿಕೊಟ್ಟು ಅಜ್ಞಾತರಾಗಿಯೇ ಉಳಿದದ್ದು ವಿಶೇಷವಾಗಿತ್ತು. ಚಂಡಿಕಾಂಬ ಮೂರ್ತಿಯನ್ನು ಖ್ಯಾತ ಶಿಲ್ಪಿ ರಂಜಾಲ ಗೋಪಾಲಕೃಷ್ಣ ಶೆಣೈ ಅವರು ಚಂಡಿಕಾಂಬ ದೇವಿಯ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿಕೊಟ್ಟರು. ವಾಹನ ಚಾಲಕರೆಲ್ಲರೂ ಸೇರಿ ಪರಿಕರವನ್ನು ಪುಕ್ಕಟೆಯಾಗಿ ಒದಗಿಸಿಕೊಟ್ಟರು. ಈ ದೇವಸ್ಥಾನ ಇರುವುದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಾಳೆಬರೆಯಲ್ಲಿದೆ. ಇದನ್ನು ಚಂಡಿಕಾವನ ಎಂದು ಕರೆಯುತ್ತಾರೆ. ಉಡುಪಿಯಿಂದ ಹೊಸಂಗಡಿ ಮಾರ್ಗವಾಗಿ ಮುಂದೆ ಹೋದರೆ ಘಟ್ಟ ಹತ್ತುವ ಕೆಲಸ ಆರಂಭವಾಗುತ್ತದೆ. ದಟ್ಟ ಅಡವಿಯ ನಡುವೆ ಮಾರಿಗೊಂದು ತಿರುವು ದಾಟಿ ಮುಂದುವರಿದರೆ ಬಾಳೆಬರೆ ಘಾಟಿ ಸಿಗುತ್ತದೆ. ಇದನ್ನೇ ಚಂಡಿಕಾವನ ಎಂದು ಕರೆಯುತ್ತಾರೆ. ಇಲ್ಲೇ ಕಾರಣಿಕ ಚಂಡಿಕಾಂಬ ದೇವಾಲಯ ಎದುರಾಗುತ್ತದೆ. ವಾರಾಯಿ ನದಿಯ ಉಗಮ ಜಾಗ ಇಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿದೆ. 200 ಅಡಿಗಳಷ್ಟು ಮೇಲಿನಿಂದ ಧುಮುಕುವ ಜಲಪಾತ ಇಲ್ಲಿದೆ. ನೋಡಲು ಸುಂದರವಾಗಿದೆ. ಕೃಷ್ಣ ನಂಬಿಯಾರ ಪುತ್ರರಾದ ಕೆ. ರವೀಂದ್ರ ನಂಬಿಯಾರ್ ಮತ್ತು ಕೆ. ಮೋಹನ್ ನಂಬಿಯಾರ್ ಈ ದೇವಾಲಯವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಅಷ್ಟದೇವತೆಯರ ಸಂಗಮ ಸ್ಥಾನ ಇದೆ. ಮಹಾವಿಷ್ಣು, ಸಾಂಬ ಸದಾಶಿವ, ಗಣಪತಿ, ವೀರಭದ್ರ ಮತ್ತಿತರ ಪರಿವಾರ ದೈವ ಇಲ್ಲಿದೆ. ದೇವಾಲಯವನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದ್ದ ಕೃಷ್ಣ ನಂಬಿಯಾರರ ಸಮಾಧಿ ಮತ್ತು ಮೂರ್ತಿ ಇಲ್ಲಿದೆ.
ಿ